ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ನಮ್ಮೂರಲ್ಲಿ ಜಾತ್ರೆ ದಿನದ ವ್ಲಾಗು ಇಂದಿನ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಬಂದು ಬೆಳಗ್ಗೆ ಎದ್ದ ತಕ್ಷಣವೇ ಕಸ ಎಲ್ಲ ಹೊಡೆದ್ಬಿಟ್ಟು ಸಗಣಿ ಹಾಕೋಣ ಅಂತ ಬಂದಿದ್ದೆ. ಇನ್ನು ನಾವು ತಿಪ್ಪೆ ಎಲ್ಲ ಏನು ಮಾಡ್ಕೊಂಡಿಲ್ಲ, ಹಿಂಗೆ ಡೈರೆಕ್ಟ್ ಅಡುಗೆ ಗಿಡಕ್ಕೇ ಹಾಕ್ತಾ ಇದ್ದೀವಿ. ಇನ್ನು ಬೇಗ ಬೇಗ ಕಸ ಹೊಡೆದು ತುಂಬಾಕಿ ಸ್ನಾನ ಎಲ್ಲ ಮುಗಿಸಿ ಬಂದೆ. ಊರ ಜಾತ್ರೆನೇ ಆದ್ರೂ ಇಲ್ಲಿ ಮನೆ ಹತ್ರ ಇರೋವಂಥ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಎಡೆ ಕೊಡೋವಂಥದ್ದು ಇಲ್ಲಿಂದ ನಾವು ನಡೆಸ್ಕೊಂಡು ಬಂದಿರೋದು. ಹಂಗಾಗಿ ಫಸ್ಟ್ ಸ್ನಾನ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದ್ದು ಅಡುಗೆ ಎಲ್ಲ ಮಾಡ್ಕೊಳ್ಬೋದು, ಎಡೆ ಕೊಡೋಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡ್ಬಂದೆ. ಬೆಳಗ್ಗೆ ತಿಂಡಿಗೆ ನಮ್ಮ ಮಧುರ ಬಂದುಬಿಟ್ಟು ಚಿತ್ರಾನ್ನ ಮಾಡಿದ್ಲು. ಇನ್ನು ನಂದು ಇವಾಗಿನ ಕೆಲಸ ಎಲ್ಲ ಪಲ್ಯ, ಅನ್ನ, ಸಾರು, ಕೋಸಂಬರಿ, ಪಾಯಸ ಇಷ್ಟನ್ನು ಮಾಡ್ಕೋಬೇಕು ಇವತ್ತು. ಪ್ರತಿ ವರ್ಷ ಕರ್ಜಿಕಾಯಿ ಇಲ್ಲ ಹೋಳ್ಗೆ ಏನಾದರೂ ಮಾಡ್ತಾಯಿದ್ದೆ. ಈ ವರ್ಷ ಸಿಂಪಲಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಅಂತಂದರೆ ಈ ವರ್ಷ ನಮ್ಮ ಮನೆಯವರು ನಾಟಕ ಕಟ್ಟಿರೋದ್ರಿಂದ ನಾಟಕ ನೋಡೋಕ್ಕೆ ಜನನೂ ಬರ್ತಾರೆ. ಇನ್ನು ಮಧ್ಯಾಹ್ನದಿಂದ ತೇರಿಗೆ ಹೋಗಬೇಕು. ತೇರು ಮುಗಿಸ್ಕೊಂಡು ಬಂದು 1 ಗಂಟೆ ಅರ್ಧ ಗಂಟೆ ಆಮೇಲೆ ಅದಾದಮೇಲೆ ಮತ್ತೆ ನಾಟಕ ನೋಡೋಕೆ ಹೋಗಬೇಕು. ಮತ್ತು ಏನಂದರೆ ನಾವು ತೋಟದಲ್ಲಿರೋದ್ರಿಂದ ಹೋಗೋದು ಬರೋದೇ ಒಂದು ಕೆಲಸ ಆಗುತ್ತೆ ಈ ಥರ. ಹಂಗಾಗಿ ಪಾಯಸ ಆದರೆ ಬೆಟರು ಅಂತ ಅನ್ನಿಸ್ತು. ಮತ್ತು ಎಲ್ಪಿಗೂ ಕೂಡ ಯಾರೂ ಇಲ್ಲ, ಮಧುರ ನಾನು ಅಷ್ಟೇ ಮಾಡ್ಕೋಬೇಕು. ಮತ್ತು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಪಾಯಸನೇ ಮಾಡ್ಕೊತಾ ಇದ್ದೀನಿ. ಇವಾಗ ಬಂದು ಪಲ್ಯಕ್ಕೆ ಒಗ್ಗರಣೆಗೆ ಅಂತ ಇಡ್ತಾಯಿದ್ದೀನಿ. ಬಟಾಣಿ ಕಾಳು ರಾತ್ರಿ ನೆನೆಸಿಟ್ಟಿದ್ಲು ಮಧುರ. ಇವಾಗ ಪಲ್ಯಕ್ಕೆ 1-2 ಸರಿ ವಾಶ್ ಮಾಡಿಬಿಟ್ಟು ಇದು 3ನೇ ಸರಿ ನೀರು ಹಾಕ್ಕೊಂಡಿದ್ದೀನಿ. ಇನ್ನೂ ಒಂಥರ 2-3 ಸರಿ ಚೆನ್ನಾಗಿ ತೊಳೆದಲೇ ಇದ್ದರೆ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ನನಗೆ. ಹಿಂಗೆ ಇನ್ನು ಈ ರೀತಿ ಸಿಂಪಲಾಗಿ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಇದು ಬಂದುಬಿಟ್ಟು ತುಂಬ ದಿನಗಳಾಯಿತು, ಬಟ್ ಹಾಕ್ಕೊಂಡಿರಲಿಲ್ಲ. ಜಾತ್ರೆ ಆಗಿರೋದ್ರಿಂದ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಎಲ್ಲ ರೆಡಿಯಾಗಿದೆ. ನಮ್ಮ ಮಧುರ ಬದನೆಕಾಯಿಗೆ ಸ್ವಲ್ಪ ನೀರು ಕ್ವಾಂಟಿಟಿ ಕಮ್ಮಿ ಹಾಕ್ಬಿಟ್ಟಿದ್ದಾಳೆ. ಸ್ವಲ್ಪ ಜಾಸ್ತಿನೇ ಇರಬೇಕಾಗಿತ್ತು ಮತ್ತು ಭಾಳ ಹೊತ್ತು ಕೂಡ ಆಯಿತು. ಹಂಗಾಗಿ ಬದನೆಕಾಯಿ ಸ್ವಲ್ಪ ಕಪ್ಪಾಗಿಬಿಟ್ಟಿದ್ದಾವೆ. ಏನು ಮಾಡೋದು? ಇನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಯಿತು ಬದನೆಕಾಯಿ, ಆಲೂಗಡ್ಡೆ ಎಲ್ಲವನ್ನು. ಇವಾಗ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಹಾಕ್ಬಿಟ್ಟು ಒಂದು ಸತಿ ಈ ಥರ ಕಲಸೋಣ ಅಂತ ಹೇಳ್ಬಿಟ್ಟು ಕಲಿಸ್ದೆ. ಅದಾದ ನಂತರ ಬೆಳಗ್ಗೆನೇ ಎಲ್ಲ ಹೆಚ್ಚಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೆ. ಕಾಯಿ ಮತ್ತು ಈರುಳ್ಳಿ, ಸೌತೆಕಾಯಿ, ಅದಾದ ನಂತರ ಕ್ಯಾರೆಟು ಇದನ್ನೆಲ್ಲ ಇವಾಗ ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿಟ್ಟು ಇದು ಕೂಡ ಫಿನಿಶ್ ಅಂತಲೇ ಹೇಳ್ಬೋದು. ಇನ್ನು ಅನ್ನ ಸಾಂಬಾರು ಎಲ್ಲನೂ ಆಯಿತು. ಪಲ್ಯನೂ ಮುಂಚೆನೇ ಮಾಡಿದ್ದೆ, ಎಲ್ಲದಕ್ಕಿಂತಲೂ ಮುಂಚೆ ಪಲ್ಯನೇ ಮಾಡಿದ್ದೆ. ಪಲ್ಯ ಏನು ಎಡೆ ಕೊಡೋಲ್ಲ ನಾವು, ಹಂಗಾಗಿ ಅನ್ನದ ಜೊತೆ ಮಕ್ಕಳು ಊಟ ಮಾಡ್ತಾರೆ ಅಂತ ಮಾಡಿದ್ದೆ. ಊಟನೂ ಕೂಡ ಆಯಿತು ಪಲ್ಯದಲ್ಲಿ. ಇನ್ನು ಕೋಸಂಬರಿ, ಅನ್ನ ಸಾಂಬಾರು, ಪಾಯಸ ಎಲ್ಲನೂ ಎಡೆಗೆ ಕೊಡ್ತೀವಿ, ಬಟ್ ಪಲ್ಯ ಮಾತ್ರ ಎಡೆಗೆ ಕೊಡೋಲ್ಲ. ನೋಡ್ತಾ ಇರ್ಬೋದು, ಈ ರೀತಿ ಫ್ರಿಜ್ಜಲ್ಲಿಟ್ಟರೆ ಹಾಳಾಗಲ್ಲ ಮತ್ತು ಬಿಸಿಲು ಕಾಲ ಬೇಗನೆ ಅಳಿಸೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ. ಇನ್ನು ಗೋಡಂಬಿನ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಫೈನಲಿ ಮುಗಿಸೋದೇ ಪಾಯಸದ ಕೆಲಸನ. ನೋಡ್ತಾ ಇರ್ಬೋದು, ಸ್ವಲ್ಪ ತುಪ್ಪ ಹಾಕಿದ್ದೆ. ಅದಾದ ನಂತರ ಸ್ವಲ್ಪ ಬಿಸಿ ಮಾಡಿಕೊಂಡು ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಭಾಳ ಅಂದರೆ ಸೆಕೆ ಆಗ್ತಾಯಿದೆ. ಒಲೆ ಮುಂದೆ ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ, ಅಷ್ಟು ಸೆಕೆ ನನಗಂತೂ. ನೋಡ್ತಾ ಇರ್ಬೋದು, ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ, ತುಂಬ ಏನಿಲ್ಲ. ಒಂದು ಅರ್ಧ kg ಆಗೋಷ್ಟು ಹೆಸರುಬೇಳೆ, ಅರ್ಧ kg ಆಗೋಷ್ಟು ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆ ಎಲ್ಲ, ಹಂಗಾಗಿ ಇದು ಸ್ವಲ್ಪ ಇದೇನೋ ಅಂತ ಅನ್ನಿಸ್ತಾ ಇದೆ. ಇನ್ನು ನಾವು ಪಾನಕ ಮಾಡ್ತೀವಿ ಅಂತ ಹೇಳ್ಬಿಟ್ಟು ದೇವರಿಗೆ ಕೈ ಮುಕ್ಕೊಂಡಿದ್ವಿ. ನೋಡ್ತಾ ಇರ್ಬೋದು, ಚಿಕ್ಕ ಕೊಳಗದಲ್ಲೇ ಮಾಡಿದ್ದೀವಿ. ಇದು ಫಸ್ಟ್ನೇ ವರ್ಷನೇ ಮಾಡ್ಕೊತಾ ಇರೋದು. ನೆಕ್ಸ್ಟ್ ವರ್ಷ ಇದಕ್ಕಿಂತಲೂ ಜಾಸ್ತಿ ಮಾಡಬೇಕು ಅಂತ ನನಗೆ ಆಸೆ ಇದೆ. ನನ್ನ ಆಸೆ ದೇವ್ರು ನೆರವೇರಿಸಲಿ, ನಮ್ಮ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಲಿ ಅಂತ ಕೇಳ್ತಾ ದೇವರಿಗೆ ಹೋಗ್ತಾ ಇರೋದಲ್ವ. ಹಂಗಾಗಿ ಪಾನಕದ ಕೊಡೋಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡ್ತಾ ಇರ್ಬೋದು ಟ್ಯಾಕ್ಟ್ರಿಯಲ್ಲಿ ಹೊರಡ್ತಾ ಇದ್ದೀವಿ. ನಮ್ಮದೇ ಟ್ಯಾಕ್ಟ್ರಿ ಇದು. ಇನ್ನು ವೇದು ಪಾಪು ನೋಡ್ತಾ ಇರ್ಬೋದು, ಫುಲ್ ಖುಷಿ ಅವನಿಗೆ ಟ್ಯಾಕ್ಟ್ರಿಯಲ್ಲಿ ಹೋಗೋದು ಅಂದ್ರೇ. ಇನ್ನು ನಮ್ಮ ಮಗನೇ ಟ್ಯಾಕ್ಟ್ರಿ ಓಡಿಸ್ತಾ ಇರೋದು, ನಮ್ಮ ಮಾವನ ಮಗ. ಮೆಲ್ಲಕ್ಕೆ ಓಡಿಸು ಅಂತ ಹೇಳ್ಬಿಟ್ಟು ನಗ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಏನೋ ಒಂಥರ ಭಯ ಅನ್ನಿಸ್ತು. ಇನ್ನು ಅಲ್ಲಿಂದ ಬಂದ ತಕ್ಷಣವೇ ದೇವಸ್ಥಾನದೊಳಗಡೆ ಬಂದ್ವಿ ನಾವು. ನೋಡ್ತಾ ಇರ್ಬೋದು, ಪಾನಕನೂ ಕೂಡ ದೇವರಿಗೆ ಅರ್ಪಿಸಿ ಮತ್ತು ನಾವು
ಪ್ರಸಾದದ ರೂಪದಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಕೊಡ್ತಾ ಇದ್ದಾರೆ. ಇದರಲ್ಲೂ ಸ್ವಲ್ಪನೂ ಹಾಕ್ಕೊಂಡಿದ್ದಾರೆ. ಮತ್ತು ಇನ್ನು ಸ್ವಲ್ಪ ಬೇಕು ಅಂತ ಹೇಳಿದರು, ಬಂದವ್ರಿಗೆಲ್ಲ ಕೊಡೋಕ್ಕಾಗುತ್ತೆ, ಇನ್ನು ಸ್ವಲ್ಪ ಹಾಕಮ್ಮ ಅಂತ ಹೇಳಿದರು. ನೋಡ್ತಾ ಇರ್ಬೋದು ಒಳಗಡೆ ಎತ್ತಿ ಇಡ್ತಾ ಇದ್ದಾರೆ ಸ್ವಾಮಿಯರು. ಇದೇ ನಮ್ಮೂರಿನ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ತುಂಬ ಪವಾಡವಾದ ದೇವಸ್ಥಾನ. 1000 ವರ್ಷ ಇತಿಹಾಸ ಇದೆಯಂತೆ ಈ ದೇವಸ್ಥಾನಕ್ಕೆ. ನೀವು ಕೂಡ ಆಶೀರ್ವಾದ ತಗೊಳ್ರಿ, ದೇವ್ರು ನಿಮಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಇನ್ನು ಹಣ್ಣು ಕಾಯಿ ಎಲ್ಲ ತೊಗೊಂಡು ಬಂದಿದ್ನಲ್ಲ ಒಳಗಡೆ ಕೊಡ್ತಾ ಇದ್ದೀನಿ. ಕಾಯಿ ಒಡ್ಸಲ್ಲಮ್ಮ ಅಂತ ಸ್ವಾಮಿಯರು ಹೇಳ್ತಾ ಇದ್ದಾರೆ, ಯಾಕಂದರೆ ಹಬ್ಬದ ಟೈಮ್ ಅಲ್ವಾ, ಹಾಗಾಗಿ. ಇಲ್ಲ ನೀವು ಸುಮ್ಮನೆ ಪೂಜೆ ಮಾಡಿ ಕೊಡಿ, ನಾನು ಹೊರಗಡೆ ಕಾಯಿ ಒಡಿಸ್ಕೊತೀನಿ ಅಂತ ಹೇಳಿದೆ ಸ್ವಾಮಿಯರಿಗೆ. ಸರಿ ಆಯಿತು ಅಮ್ಮ ಅಂತ ಹೇಳ್ಬಿಟ್ಟು ಪೂಜೆದು ದೇವ್ರ ಮೇಲಿಂದಿರುತ್ತಲ್ಲ ಎಲ್ಲನೂ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಕೂಡ ತೀರ್ಥ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಸ್ಕೊತಾ ಇದ್ದಾರೆ. ಬಂದವ್ರಿಗೆಲ್ಲ ಇದು ತೀರ್ಥದ ರೂಪದಲ್ಲಿ ಕೊಟ್ಟಿದ್ದಾರೆ. ನಮಗೂ ಕೂಡ ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನ್ನಿಸ್ತು. ಇನ್ನು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಒಬ್ರಿಗಿಂತಲೂ ಒಬ್ಬರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಹೆಣ್ಮಕ್ಳು. ಅವ್ರನ್ನ ನೋಡ್ತಾನೇ ಇರಬೇಕು ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು. ಇನ್ನು ಹೊರಗಡೆ ಅಂತೂ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಮನಸ್ಸಿಗೆ ಎಲ್ಲರನ್ನೂ ನೋಡ್ತಾ ಇದ್ದರೆ. ಇನ್ನು ಇಲ್ಲಿ ನವಗ್ರಹ ಕಲ್ಲುಗಳು ಮತ್ತು ಆಂಜನೇಯನ ದೇವಸ್ಥಾನ ಎಲ್ಲನೂ ಕೂಡ ಇದೆ. ಎಲ್ಲಕ್ಕೂ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಮಾಡ್ಕೊಂಡು ಬಂದಿರೋಂಥ ಪಾನಕನ ದೇವರಿಗೆ ಅರ್ಪಿಸಿ ಎಲ್ಲ ಹಣ್ಣು ಕಾಯಿಗಳೆಲ್ಲ ಮಾಡಿಕೊಂಡು ಇನ್ನು ಟ್ಯಾಕ್ಟ್ರಿ ಹತ್ರ ಹೋದೆ. ಇನ್ನೇನು ತೇರು ಬರೋ ಸಮಯ ಹತ್ರಕ್ಕೆ ಬಂತು. ಬೇಗ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನು ವೇದ ಪಾಪುಗೆ ಫಸ್ಟ್ ಪಾನಕ ಕುಡಿಸ್ಬೇಕು ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇದ್ದೀನಿ. ಜಗ್ಗಲ್ಲಲ್ವ, ಹಂಗಾಗಿ ಪಾನಕ ಕುಡ್ಸೋಕ್ಕೆ ಆಗ್ತಾಯಿಲ್ಲ. ಹಂಗಾಗಿ ಒಂದು ಲೋಟದಲ್ಲಿ ಹಾಕ್ಕೊಂಡು ಕುಡಿಸೋಣ ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇದ್ದಾರೆ ನಮ್ಮ ಅಕ್ಕನೂ ಕೂಡ. ನೋಡ್ತಾ ಇರ್ಬೋದು ಇವರೇ ನಮ್ಮ ದೊಡ್ಡಕ್ಕ. ಇವರಿಂದ ಇರುವಂಥವ್ರು 2ನೇ ಅಕ್ಕ. ಇನ್ನು 3ನೇ ಅಕ್ಕ ತೋರಿಸಿದ್ದೀನಿ ಹಿಂದಿನ ಲಾಗಲ್ಲಿ. ನೋಡ್ತಾ ಇರ್ಬೋದು ನಾನು ವಿನು ಒಂದೇ ಕಲರ್, ನಂದು ವಿನುದು ಸ್ಯಾರಿ ಮತ್ತು ವಿನುದು ಡ್ರೆಸ್ ಒಂದೇ ಕಲರ್ ಇದೆ. ಮಧುರದು ಕೂಡ ಅಷ್ಟೇ ಸೇಮ್ ಕಲರು 3 ಜನದ್ದು. ಇನ್ನು ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಎಲ್ಲರನ್ನೂ ಕರ್ಕೊಂಡು ಹೊರಟರು. ಯಾಕಂದರೆ ತುಂಬ ಜನ ಇರೋದ್ರಿಂದ ಮಕ್ಕಳು ಕೂಡ ಇದ್ದಾರಲ್ವ, ಒಂದು 5-6 ಜನ ಮಕ್ಕಳಿದ್ದಾರೆ. ಹಂಗಾಗಿ ಎಲ್ಲರನ್ನೂ ಕರ್ಕೊಂಡು ಟ್ಯಾಕ್ಟ್ರಿ ಹತ್ತಿಸ್ತೀನಿ ನಡೀರಿ, ತೇರು ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಒಬ್ರಿಗಿಂತಲೂ ಒಬ್ಬರು ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ ಹುಡುಗಿಯರು. ನನಗಂತೂ ತುಂಬ ಇಷ್ಟ ಆಯಿತು. ನನಗೆ ಯಾರು ಅಂತ ಹೇಳ್ಬೇಡ, ಎಲ್ಲರನ್ನೂ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ದೊಡ್ಡ ಪಾನಕದ ಗಾಡಿನೇ ಕಟ್ಟಿದ್ದಾರೆ. ದೇವರು ನಮಗೆ ಆದಷ್ಟು ಬೇಗ ಈ ಥರ ಶಕ್ತಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇನ್ನು ನೈಟು ತೋರಿಸಿದ್ದೀನಿ ಹಿಂದಿನ ಲಾಗಲ್ಲಿ ಎಷ್ಟು ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು ಅಂತ ಹೇಳ್ಬಿಟ್ಟು. ಇನ್ನು ಟ್ಯಾಕ್ಟ್ರಿ ಹತ್ಕೊಂಡು ಪೂಜೆ ಎಲ್ಲ ಮುಗೀತು. ಇಲ್ಲಿ ನಿಂತ್ಕೊಂಡು ತೇರು ನೋಡೋಣ ಅಂತ ನಿಂತಿದ್ದೀವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಬಟ್ ಈ ವರ್ಷ ಲೇಟಾಗಿಯೇ ಸ್ವಲ್ಪ ತೇರು ರೆಡಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಆ ಕಡೆ ಏನು ಭಾಳಷ್ಟು ಜನ ಬರ್ತಾ ಇದ್ದಾರೆ, ಅದಕ್ಕೂ ಹಿಂದೆ ನಿಂತಿದೆ ತೇರು. ನೋಡ್ತಾ ಇರ್ಬೋದು ಹುಡುಗರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎಷ್ಟು ಚೆನ್ನಾಗಿ ಅಡ್ಡಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಮಧುರ ಯಾರಾದರೂ ವಿಡಿಯೋ ಮಾಡಿಕೊಟ್ಟಿದ್ರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ಈ ವಿಡಿಯೋ ಮಾಡ್ತಾ ಇರೋರು ಬಂದುಬಿಟ್ಟು ಹೊಸಬ್ರು, ಅಂದರೆ ಮಧುರ ಫ್ರೆಂಡು. ಹಂಗಾಗಿ ದಯವಿಟ್ಟು ಕ್ಷಮೆ ಇರಲಿ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ವಿಡಿಯೋ. ಇನ್ನು ನೋಡ್ತಾ ಇರ್ಬೋದು ಎಲ್ಲ ತೇರನ್ನ ಎಳ್ಕೊಂಡು ಮುಂದಕ್ಕೆ ಬರ್ತಾ ಇದ್ದಾರೆ. ನಾವು ಮೇಲೆ ಹತ್ತಿದ್ರೆ ಟ್ಯಾಕ್ಟ್ರಿ ಹತ್ತಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಹತ್ತಿ ನಿಂತ್ಕೊಂಡಿದ್ದೀವಿ. ಅವರು ಬಂದು ನಮ್ಮ ಅಜ್ಜಿ ಮಕ್ಕಳೆಲ್ಲ ನೋಡ್ತಾ ಇರ್ಬೋದು. ಇಷ್ಟು ಜನ ಮಕ್ಕಳನ್ನು ಕೆಳಗಡೆ ಇಳಿಸಿದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಟ್ಯಾಕ್ಟ್ರಿಯಲ್ಲೇ ಕೂರಿಸ್ಕೊಂಡು ತೇರು ತೋರಿಸ್ತಾ ಇದ್ದಾರೆ ನಮ್ಮ ಅಜ್ಜಿ. ಇನ್ನು ನನಗಂತೂ ಅಲ್ಲಿ ಯಾಕೋ ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಹಂಗಾಗಿ ಸಮಾಧಾನ ಇಲ್ಲದೇ ಕೆಳಗಡೆ ಬಂದ್ವಿ, ನಾನು ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು, ನಮ್ಮ ಭಾವ ಎಲ್ಲರೂ. ಇನ್ನು ಅಜ್ಜಿಯರು ಮಾತ್ರ ಮಧುರ ವಿನು ಎಲ್ಲರೂ ಅಲ್ಲೇ ಇದ್ದಾರೆ. ಇನ್ನು ಎಷ್ಟು ಚೆನ್ನಾಗಿ ಸ್ಟೆಪ್ ಹಾಕ್ಕೊಂಡು ನಮ್ಮ ಹುಡುಗರೆಲ್ಲ ತೇರಿನ ಮುಂದೆ ಸಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಬನ್ನಿ ಇವತ್ತು ನಮ್ಮೂರ ತೇರನ್ನ ನೋಡಿ, ವಿಡಿಯೋದಲ್ಲೇ ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ವಿಡಿಯೋ ಉಲ್ಟಾ ಬಂದಿದೆ. ಮಧುರ ಫ್ರೆಂಡ್ ಅಲ್ವಾ ಮಾಡಿದ್ದು, ಅವಳಿಗೆ ಅಷ್ಟೊಂದಾಗಿ ವಿಡಿಯೋ ಮಾಡೋಕ್ಕೆ ಬರಲ್ಲ. ಇನ್ನು ನೋಡ್ತಾ ಇರ್ಬೋದು ತೇರಿನ ಮುಂದ್ಗಡೆ ಎಷ್ಟು ಚೆನ್ನಾಗಿ ಡ್ಯಾನ್ಸು, ಡೊಳ್ಳು ಕುಣಿತ ಎಲ್ಲನೂ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡಿ. ನಮ್ಮೂರಿನ ರಾಮಲಿಂಗೇಶ್ವರ ಸ್ವಾಮಿ ತೇರು.
ಇವ್ರಿಗಂತೂ ಎಷ್ಟು ಜೋರಾಗಿ ಹೊಡಿತಾ ಮೈಯಲ್ಲಿ ಅದೆಷ್ಟು ಬೆವರು ನೀರು ಕಿತ್ತೋಗಿತ್ತೋ ಗೊತ್ತಿಲ್ಲ. ಕೆಲವೊಬ್ಬ ಹುಡುಗಿಯರು ಪಾಪ ಸುಸ್ತಾಗಿರೋ ಥರ ಎಲ್ಲ ಮಾಡ್ತಿದ್ರು. ಯಾರಾದರೂ ಅವ್ರಿಗೊಂದೊಂದು ಲೋಟ ನೀರು ಈ ಥರ ಶರ್ಬತ್ ಆಗಿರ್ಬೋದು, ಇಲ್ಲ ಭಾಳ ಜನ ಈ ಥರ ಪಾನ್ಕದ ಗಾಡಿ ಎಲ್ಲ ಇದೆ, ಪಾನ್ಕನೋ ಕೊಟ್ಟರೆ ಅವ್ರಿಗೂ ಕೂಡ ಸಮಾಧಾನ ಆಗುತ್ತೆ ಅಂದ್ಕೊಂಡಿದ್ದೆ. ಇನ್ನು ನೋಡ್ತಾ ಇರ್ಬೋದು, ನಾನು ಕೂಡ ಒಂದು ಸ್ವಲ್ಪ ದೂರ ತೇರನ್ನ ಹಿಂಗೆ ಎಳೆದು ನಮಸ್ಕಾರ ಮಾಡಿ ಬಂದೆ. ಈ ಥರ ವ್ಯವಸ್ಥೆ ಇದ್ದರೆ ಜಾತ್ರೆಗಳಲ್ಲಿ ಅವ್ರಿಗೂ ಕೂಡ ಸುಧಾರಿಸ್ಕೊಂಡಂಗೆ ಆಗುತ್ತೆ. ಇನ್ನು ಹೆಣ್ಮಕ್ಳಂತೂ ಆ ಥರ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ, ಮಕ್ಕಳು ಮರಿ ನೋಡಿಕೊಂಡು. ಯಾರಾದರೂ ಗಂಡು ಮಕ್ಕಳಾದರೂ ಇಂಥವ್ರಿಗೆ ಹೆಲ್ಪ್ ಮಾಡ್ಬೋದಿತ್ತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು. ನೋಡ್ತಾ ಇರ್ಬೋದು ನಮ್ಮೂರಿನ ತೇರಿದು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವರ್ಷದಲ್ಲಿ ತುಂಬ ಚೆನ್ನಾಗಿ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಈ ವರ್ಷ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತೇರು. ಇದೇ ದೇವಸ್ಥಾನ, ಇದೇ ತೇರು. ನನಗಂತೂ ತುಂಬ ಖುಷಿ ಆಯಿತು ಇವತ್ತಿನ ದಿನ, ಈ ಜಾತ್ರೆ ದಿನ. ನಿಮಗೆಲ್ಲ ವಿಡಿಯೋ ನೋಡಿ ಏನಂತ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು ಅಂತೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇದಕ್ಕಿಂತಲೂ ಜನ ಸೇರ್ತಾಯಿದ್ರು. ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಎಂಥವರು ಕೂಡ ಹೆದರ್ತಾರೆ. ಇವಾಗ ಸುಮಾರು 4-4:15 ಆಗಿದೆ, ಆದರೂ ಕೂಡ ಒಳಬಿಸಿಲು ಅಂತಾರಲ್ಲ ಹಾಗೆ ಒಳಬಿಸಿಲು. ಇನ್ನು ಪಾದಗಳಂತೂ ಈ ಟ್ಯಾಕ್ಟ್ರಿಗಳೆಲ್ಲ ಕಾದಿರೋದ್ರಿಂದ ಇನ್ನೂ ಒಂಥರ ಸುಡ್ತಾ ಇದ್ದಾವೆ, ನಿಂತ್ಕೊಳ್ಳೋಕ್ಕೆ ಆಗ್ತಿಲ್ಲ ಆ ರೀತಿ. ನೋಡಿ ನಮ್ಮೂರಿನ ದೇವಸ್ಥಾನ ತೇರು ಎರಡೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಈ ಥರ ಸಮಯ ಸಂದರ್ಭ ಬರೋದು ವರ್ಷಕ್ಕೊಮ್ಮೆ ಅಷ್ಟೇ, ಪ್ರತಿ ವರ್ಷಕ್ಕೂ ಒಮ್ಮೆ ಬರುತ್ತಷ್ಟೇ. ನಾನು ಹೇಳಲಿಲ್ವಾ ಮೊದಲ ಕೂಡ ನಮ್ಮ ಥರನೇ ಮ್ಯಾಚಿಂಗ್ ಆಗೋಗಿದ್ದೀವಿ ಅಮ್ಮ ಮಕ್ಕಳೆಲ್ಲರೂ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್.